ನೋಡಿ ಶ್ರವಣ್ ರೆಡಿ ಆಗ್ಯಾನ, ಶ್ರಾವಣಿ ರೆಡಿ ಆಗ್ಯಾಳ. ಅಟ್ಟ ಎಲ್ಲ ಕಸ ಗುಡ್ಸ್ಕೊಂಡ್ಯ. ನಂದು ಜಾಕ ಆಯ್ತು, ಎಲ್ಲ ಪಟ ಪಟ ಪಡ್ಸಾಲಿ ಅಟ್ಟ ಕಸ ಗುಡ್ಸಿ ಅವ್ರಿಬ್ಬರು ಜಾಕ ಮಾಡಿಸಿ ಅವ್ರಿಬ್ಬರು ರೆಡಿ ಮಾಡಿ ಅವ್ರಿಬ್ಬರಿಗೆ ಊಟ ಮಾಡಿಸಿ ಶ್ರಾವಣ ಬುತ್ತಿ ಕಟ್ಟಿನಿ. ಶ್ರಾವಣಿ ಬುತ್ತಿ ಓದಿಲ್ಲ, ಚೋಡ ಓದ ಹೊಡಿ. ನಾನು ಕೂಡ ಜಾಕ ಮಾಡಿ ಪೂಜೆ ಮಾಡಿ ಇವಾಗ ದೇವ್ರಿಗೆ ಹೋಗ್ಬೇಕಂತೇಳಿ ಸಜ್ಜು ಮಾಡಿ. ಇವತ್ತು ಶನಿವಾರ ಅಲ್ಲ, ಶನಿವಾರ ಆಂಜನೇಯಿಗೆ ಮತ್ತು ಇದಕ್ಕೆ ಶಾಮುತ್ಯ. ಇಲ್ಲೇ ನಮ್ಮ ಊರಲ್ಲಿ ಶಾಮುತ್ಯನ ಗುಡಿ ಅಂದ್ರೆ ಭಾರಿ ನೋಡಿ. ಸರಪಣಿ ಇಂಥ ಏನು ಗಡ್ಡಿ ಇಂಥವೇನೋ ಗುಳಿ ಆಗಿದ್ವು ಅಂದ್ರೆ ಎಲ್ಲ ವಾಸಿ ಹೋಗ್ತಾವು. ಎಲ್ಲೆಲ್ಲರ ಬರ್ತಾರೆ ಆ ಮುತ್ಯಾಗ. ಶ್ರಾವಣಿ ಡೈಲಿ ಓದ್ತಿದ್ರಿ ಅವಾಗ. ಇವಾಗ ಜಲ್ದಿ ಸ್ಕೂಲಿಗೆ ಹೋಗ್ತಾರ, ಹೋಗೋಕ್ಕಾಗಲ್ಲ. ನನಗೆ ಯಾವಾಗ ಸಡು ಆಗುತ್ತಾ ಹೋಗಾದಾಗ ಓದ್ತೀನಿ. ಮತ್ತು ಸಡು ಆಲಾದಾಗ ಟೈಮ್ ಭಾಳ ಆಗ್ತದ್ರೆ ಹೋಗಲ್ಲ. 10-11 ಹಿಂಗೆ ಆಗ್ತದ್ರೆ. ಈಗ ಶ್ರಾವಣಿಗೂ ಚಪಾತಿ ತುಪ್ಪ ಶೇಂಗಾ ಖಾರ ಕಟ್ಟೀನಿ. ಒಂದು ಗದಾಗ ರೆಡಿ ಮಾಡೀನಿ. ಬಾ ಶ್ರಾವಣ. ಟೈಮ್ ನೋಡಿ 9 ಆಗಕ್ಕೆ ಬಂದೇ ಬಿಡ್ತು. 9 ಅನ್ನೋರಾಗ ನಾ ಬಟ್ಟೆ ಬಾಂಡೆ ಅದಾವು. ಬಂದು ಬಾಂಡೆ ತಿಕ್ಕಿ ಬಟ್ಟೆ ಕ್ಯಾಲ್ಕೊ ಹೋಗ್ಕೊಂಬರ್ತೀನಿ ರೀ. ಯಾಕಂದ್ರೆ ನೀರಿಲ್ಲ ಮನೆ ಭಾಳ, ಮತ್ತು ನಾಳೆಗೆ ನೀರು ಬೇಕಲ್ಲ. ಇವತ್ತು ಮಾತಾಡ್ಸಕ್ಕೆ ಹೋಗ್ಬೇಕು ಆ ಕಡೆ ಅಂತ ಮಾಡಿದ್ದೆ. ನಾಳೆಗೆ ಹೋಗ್ಬಿಡ್ತೀನಿ. ಶ್ರವಣ್ ಕುಮಾರನ ಕರ್ಕೊಂಡ ಹೋಗಿ ಒಂದು ಬಸ್ಸಿಗೆ ಬಂದ್ರಾತು. ಇವತ್ತು ಕ್ಯಾನ್ಸಲ್ ಮಾಡ್ತೀನಿ. ಇಷ್ಟು ಪಿಕೋ ಹಾಕೋತೀನಿ. ಬರೀ ಅಡ್ಡಾಡ್ದಾದ್ರೆ ನನಗೂ ಯಾಕೋ ಸುಸ್ತು ಅನ್ಸಕತ್ತೈತೆ. ನೋಡೋಣ್ರಿ, ಬರೀ ದೇವ್ರಿಗೆ ಬಂದು ಮತ್ತು ಲಾಕ್ ನೋಡಿ. ಶ್ರವಣ್ ಕುಮಾರ್ ವ್ಯಾನ್ ಬಂತಂತ ಹಾಕೊಳಕತ್ತಾನ. ನಾನು ದೇವ್ರಿಗೆ ಹೋಗ್ತೀನಿ. ತಗೋ ಹೋಯ್ ಬರ್ರಿ, ಹುಷಾರು ನೋಡ್ರಿ. ಬ್ಯಾಗ್ ಹುಡ್ಕೋತೀನಿ ತಡ್ರಿ, ಬರ್ತೀನಿ ನಾನು. ನೋಡ್ರಿ ಶ್ರವಣ್ ಕುಮಾರನ ಸಾಲಿಗೆ ಕಳಿಸಿ ನಾನು ದೇವ್ರಿಗೆ ಹೋಗಿ ಬಂದು ಬಟ್ಟೆ ಬಾಂಡೆ ನೀರು ಬಂದಿದ್ದು ನೀರೆಲ್ಲ ತುಂಬಿನಿ. ಇಷ್ಟು ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಉಳಿದಿತ್ತು ನೋಡಿ. ಈಗ ಒಳಗಿನ ಬ್ಯಾರಲ್ ಒಂದು ತುಂಬಬೇಕು. ಒಳಗಿನ ಬಕೆಟಿಗೆ ಹಚ್ಚೀನಿ. ಇನ್ನು ಬಾಕೆಟ್ ಎತ್ತೆದ್ದು ಬ್ಯಾರಲ್ಗೆ ಸುರಬೇಕು ನೋಡಿ. ಯಾಕಂದ್ರೆ ಬ್ಯಾರಲ್ಗೆ ನೀರು ಇರಲ್ರಿ, ಮೋಟ್ರ್ ಇದ್ರೆ ಏರ್ತಾವೆ. ಹಂಗೆ ಅಷ್ಟು ಬಾಂಡೆ ದೂಸು ತಿಕ್ಕೀನಿ. ನಾನು ಕುಡಿ ನೀರು ಮಾಡಿ ಅಷ್ಟು ಖಾಲಿ ಮಾಡ್ಕೊಂಡೆ ನೋಡಿ. ಕುಡಿ ಬಂದಾವು ತುಂಬಬೇಕಂತೆ ಅವಸ ಬಾಂಡೆ ತಿಕ್ಕ ಕಡೆ ಇಟ್ಟೆ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಐತೆ. ಇವತ್ತು ಅಡುಗೆ ಏನು ಮಾಡಿ ನೋಡಿ. ಸಾಂಬಾರಿತ್ತು, ಚಪಾತಿದ್ದು, ಅದನ್ನೇ ಉಣ್ಕೊಂಡು ಹೋದ್ರು. ಮತ್ತು ಶ್ರಾವಣಗ ಬುತ್ತಿಗೆ ಏನೈತೆ ಶೇಂಗಾ ಖಾರ ತುಪ್ಪ ಹಾಕಿ ಕಟ್ಟಿ ಕಳಿಸಿದೆ. ಸುಮ್ಮನೆ ಯಾಕ್ರಿ ಒಂದು ಹೊತ್ತಿ ಊಟ ಹೋತು, ಸುಮ್ಮನೆ ಮಾಡೋದು ಕೆಡಿಸೋದು ಯಾಕಂತ್ರಿ. ಆ ಥರ ಬ್ಯಾಡ್ರಿ. ಅದು ಇದ್ದೋರಾದರೂ ಆಯಿತು, ಇಲ್ಲರಾಯ್ತು. ಅನ್ನದ ಮ್ಯಾಗೆ ಎಂದೂ ಸೊಕ್ಕು ಮಾಡಬಾರ್ದು, ಅನ್ನ ಕೆಡಿಸ್ಬಾರ್ದು. ಸುಮ್ಮನೆ ಉಣ್ಕೊಂಬಿಟ್ರೆ ಇವು ನೋಡಿ ಮುಂಜಾನೆ ಟೈಮ್ ಊಟ ಹೋಯ್ತು ನೋಡಿ. ದೀಪನೂ ಹತ್ಯಾವು. ಅದು ಹಿಂದಿನ ಕಾಲ ತೆಗೆನ ಮುಂದಿನ ಕಾಲ ಮುಚ್ಚೆ ಬಿಡ್ತೀವಿ. ಬಟ್ಟೆನ ಹೋಗೋದು ಒಣಾಕಿನಿ ನೋಡಿರಿ. ಉಸು ಬಟ್ಟೆ ಹೋಗೋದು ಒಣಾಕಿ ಬಂದೀನಿ. ಟೈಮ್ 12 ಹಾಕಿ ಬಂದೈತೆ. ಒಂದು ರೇಖಾ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಹಾಕೀನಿ ರೀ. 600 ಹೋಗೈತೆ ನೋಡಿ. 10 ಗಂಟೆಗೆ ಹಾಕೀನಿ. 2 ತಾಸು ಆಯ್ತು. 600 ಹೊಡೈತೆ. ತುಂಬ ಖುಷಿ ಆಗ್ತದೆ. ಅದಕ್ಕೆ ತಮ್ಮನೇಲಿ ಹಾಕಿಲ್ಲ ಏನಿಲ್ಲ ನೋಡಿ. ಓಡುವಿದ್ರೆ ಹೆಂಗಾರು ಓಡ್ತಾವಂತಲ್ಲ, ಲಕ್ ಬೇಕು ನೋಡಿ. ಲಕ್ಕಿದ್ರೆ ಹಿಂಗೆ ಓಡಿದ್ವು ಒಂದು 2-3 ಹೊಡೆ ಹಿಂಗೆ ಓಡಿದ್ವು ಅಂದ್ರೆ ಭಾಳ ಚಲೋ ಆಗುತ್ತೆ. ಇದು ಬ್ಲೌಸು ಟಿಚ್ ಮಾಡಬೇಕು, ಪಿಕೋ ಪಾಲ್ ಮಾಡ್ಬೇಕಂತ ಯಾರು ಸೀರೆ ತಂದು ಕೊಟ್ಟೋಗ್ಯಾರ ನೋಡಿ. ಈ ಸೀರೆ 3000 ರೂಪಾಯಿ ಅಂತ ನೋಡಿ. ಸೀರೆ ಪಿಕೋ ಪಾಲ್ ಮಾಡ್ಬೇಕಂತ ತಂದು ಕೊಟ್ಟೋಗ್ಯಾರ. ಸೀರೆ ಶೈನಿಂಗ್ ಐತ್ರಿ. ಇದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ. ಅದು ಯಾವ ಥರ ಡಿಸೈನ್ ಹೇಳೋದಂತ ನಿಮ್ಗೆ ಹೇಳ್ತೀನಿ. ಸ್ಟಿಚ್ ಮಾಡೋದು ತೋರಿಸ್ತೀನಿ. ಈಗ ರೀ ಕದ ತಾನೇ ಆಟೋಮೆಟಿಕ್ ಮುಚ್ಚಿಬಿಡ್ತಾವೆ. ನಾವು ಮುಚ್ಚೋದೇ ಬೇಡ. ಅದೊಂದು ಬ್ಯಾರಲ್ ತುಂಬ್ತಂದ್ರೆ ಪಿಕೋ ಹಾಕ್ತೀನಿ ರೀ. ಎಷ್ಟಕ್ಕೊಂದು ಪಿಕೋ ಹಾಕೋದು 12-5 ನಿಮಿಷ ಆಯ್ತು ಬ್ಯಾರಲ್ ತುಂಬ್ರಾಗ. ಮತ್ತು 1 ಗಂಟೆ ಆಗುತ್ತಾ. ಒಂದಕ್ಕೆಲ್ಲ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಷ್ಟು ಪಿಕೋ ಹಾಕೋ ಆಗೋದ್ರಂತೆ ಹಾಳೆ ಕಟ್ಟಿಟ್ಬಿಟ್ಟು ನೋಡಿ. ಏನು ಮಾಡಿ ಆಗ್ಲಿಕ್ಕಂದ್ರೆ ಆ ಥರ ಕಟ್ಟಿರ್ತೀನಿ ರೀ. ಮತ್ತು ಎಷ್ಟು ದಿನ ಅಂತ ಮನೆ ಹೋಗಿಲಿ ಹಾಕ್ಬೇಕಂತ 2 ದಿನ ಬಿಟ್ಟೆ ಹಾಕೋದೇ ಇಲ್ಲ. ನೀರು ಹೆಂಗೆ ಹರಿತಾರೆ ನೋಡಿ. ನೋಡಿ ಬಿಸಿಲು ಬರೋದು ಬೀಳೋದು ಇದು ಆಗುತ್ತಾ. ಉಸು ಒಯ್ತಾರೆ ಡ್ರೆಸ್ ಒಂದು ನಾ ತೆಗೆದೆ ಒಯ್ಲಿ ನೋಡಿ. ಎಷ್ಟು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀರು ಇಟ್ಕೋತೀನಿ. ಮನೆ ಸೂಪರ್ ಐತಕ್ಕ. ತುಂಬ ನೀಟಾಗಿ ಇಟ್ಟಿರ್ತೀರಕ್ಕ ಸಾಮಾನುಗಳು. ಒಂದು ಸಾಮಾನು ಅಚ್ಚಿಕ್ಕಿಚ್ಚಿಕ್ ಕದಗಲ್ಲ ಅಂತಾರೆ. ಮನೆ ಎಲ್ಲ ಬೈಲು ಇರ್ಬೇಕು ನನಗೆ. ಕೈಕಾಲ ಸಾಮಾನಿದ್ದು ಅಂದ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಬಟ್ಟೆ ಮಾಲ್ ಇಷ್ಟ ಐತೆ ನೋಡಿ. ಇನ್ನು ಇವತ್ತೊಂದು ಆರ್ಡ್ರ್ ತೊಗೊಂಡೈತಿ. ನೋಡೋಣ್ರಿ ಅವ್ರು ಏನಂತಾರೋ. 2 ಪತ್ಲ ಆರ್ಡ್ರ್ ಬಂದವು. ಎಷ್ಟು ಬರ್ತಾವೆ ಅಷ್ಟು ಆರ್ಡ್ರ್ ಹಾಕಿದ್ರಿ. ಇವತ್ತು ಅವು 2 ಆರ್ಡ್ರ್ ಹಾಕ್ಬೇಕಂದ್ರೆ ಅವ್ರಿಬ್ಬರಿಗೆ ಸಿಸ್ಟರಿಗೆ ಫೋನ್ ಹಚ್ಚಿ ಹೋಗ್ಬೇಕು. ಇವತ್ತು ಹಾಕೋದಾಗಲ್ಲ, ಸೋಮವಾರ ಹಾಕ್ತೀನಿ ರೀ. ನಾನು ಆ ಕಡೆ ಈ ಕಡೆ ನೋಡ್ತಿಲ್ಲ, ಆ ಕಡೆ ಪುರ್ಸೊತ್ತಿಗಿಲ್ಲ.
ಇವತ್ತು ಪೋಸ್ಟ್ ಬಂದೈತೆ ಅಂತ. ಇಲ್ಲೇ ನಮ್ಮೂರು ಪೋಸ್ಟ್ನಾಗ ತೊಗೋತಾರ ಅಂತ. ನಾವು ಪೋಸ್ಟಿಗೆ ಹೋಗಿ ಅಲ್ಲಿ ಅಮೌಂಟ್ ಕೊಟ್ಟು ಬರಬೇಕು. ಆ ಕಡೆಂತ ಅವ್ರು ಮುದ್ದೆ ಬಾಳಕ್ಕೆ ಹೋಗ್ತಾರೆ. ನಾವೇನು ಮುದ್ದೆ ಬಾಳಕ್ಕೆ ಹೋಗಂಗಿಲ್ಲ ನೋಡಿ. ಸಾಬೂನು ಖಾಲಿ ಆಗಿದ್ದು ರೀ. ಬಾಕ್ಸ್ ಅರ್ಧೇ ಬಿಟ್ಟು ನೋಡಿ. ಸಾಬೂನು ಬಾಕ್ಸ್ ಭಾರಿ ಚಲೋ ಅದ ರೀ ಇವು ಬಾಕ್ಸು. ಸಾಬೂನು 10 ರೂಪಾಯಿ ಸಾಬೂನು ಮಸ್ತ್ ಅದ ರೀ. ಬ್ಯಾರಲ್ ಬಾಕಿಟ್ ತುಂಬ್ತೀರಿ, ಬ್ಯಾರಲ್ಗೆ ಸುರುತ್ತೀನಿ. ನಾನು ನೀರು ಜೋರ ಬರಲ್ಲ ನೋಡಿ. ಎಷ್ಟು ಬರ್ತಾವೆ ಅಷ್ಟು ತುಂಬ್ಕೊಂಡ್ರಿ. ಕುಡಿಯೋ ನೀರಾಗ ಬಂದಿಲ್ಲ ರೀ 2 ದಿನ ಆಯ್ತು. ಯಾಕೋ ನಾ ಕುಡಿಯೋ ನೀರಾಗ ಮಾಡೇ ಉಸು ತಿಕ್ಕಿದೆ, ಸೋಳಿರೋದು ನೋಡಿ. ನೀರು ತುಂಬಾಕತ್ತೆ ನಳಾನು ಹೋದು. 1-2 ಬಾಕಿಟೆ 3 ಬಾಕಿಟ್ ಅಷ್ಟೇ ಬ್ಯಾಲ್ಕ್ ಹಾಕಿ ನೋಡಿ. ಬಂದು ಅಂದ್ರೆ ತುಂಬಿದ್ರಾತು. ಇವಾಗ ನಿನ್ನೆ ಬ್ರೆಡ್ ಬಿಸ್ಕಿಟ್ ತೊಗೊಂಬಂದೆ. ಆ ಕಡೆ ಹೋಗೋದಲ್ಲ ಮತ್ತು ಇಲ್ಲೊಬ್ರು ಮಾತಾಡ್ಸೋದೈತ್ರಿ. ಹಿಂಗಾಗಿ ಮಾತಾಡ್ಸೋಕೆ ಹೋಗ್ಬೇಕಂತ ರೆಡಿಯಾಗಿ ಟೈಮು 1 ಗಂಟೆ ಬರೋಬ್ಬರಿ ಆಯ್ತು ನೋಡಿ. ನಿನ್ನೆ ಚಂತನ ಆ ಕಡೆ ಅಡ್ಡಾಡಿ ಸುಸ್ತಾಗಂಗೆ ಆಗೈತ್ರಿ. ಸುಸ್ತಾದಂಗೆ ಏನು ಒಲ್ಯಾಕು ಮನಸ್ಸಾಗವಲ್ದು. ಕಾಲು ಬ್ಯಾನ್ ಆಗ್ಬಿಟ್ಟು ನೋಡಿ. ನೀನು ಬರೇ ತಿರುಗುದ ಕಂಪ್ಯೂಟ್ರ್ ಅಂಗಡಿಗೆ, ಸಾಲಿಗೆ, ಮತ್ತು ಮನೆಗೆ, ಮತ್ತು ಒಳ ಮುದ್ದೆ ಬಳಕ, ಮತ್ತು ಒಳ ಸಂತಿ ಸಾಕಾಗ್ಬಿಟ್ಟೈತಿ. ನಿನ್ನ ಭಾಳ ಹೈರಾಣ ಆಗೈತ್ರಿ. ನಾಳೆಗೆ ಶ್ರಾವಣಿ ಶಿವಕುಮಾರ್ ಕರ್ಕೊಂಡ ಹೋಗ್ತೀನಿ ರೀ ಮಾತಾಡ್ಸಕ್ಕೆ. ನಾಳೆ ಹೆಂಗೆ ಸೂಟಿ ಇರ್ತಾವ್ರದ್ದು. ಇವತ್ತು ಇಲ್ಲೇ ಊರಾಗ ಹೊಲ್ಲಾಗಿರ್ತಾರೆ ಅವರು, ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ನಿನ್ನೆ ಬ್ರೆಡ್ ಬಿಸಿರ್ತೀನಿ. ಮತ್ತು ಬೇಕಂದವ್ರು ನಾಳೆ ಅಲ್ಲೇ ತಿನ್ನೋಕೆ ಏನಾದ್ರು ತೊಗೊಂಡು ಮಾತಾಡ್ಸಿ ಬರ್ತೀನಿ. ಬುತ್ತಿ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಬುತ್ತಿಗೆ ಇದು ಇಲ್ಲ, ಗೋಧಿ ಹಿಟ್ಟು ಇರೋ ಖಾಲಿ ಆಗೈತ್ರಿ. ಅವು ಗೋಧಿನ ಕಿಚ್ಚಕ್ಕೆ ಬೀಸ್ಬೇಕಾದ್ರೆ ಅವು ಹೆಂಗೆ ಜಿಗಿ ಬರ್ತಾವೋ ಇಲ್ಲ ಗೊತ್ತಿಲ್ಲ. ಗೋಧಿ ಬೀಸ್ಬೇಕಂದ್ರೆ ನಾವು ಒಣಗಿಲ್ರಿ, ಅವು ಮಸ್ತ್ ಬಿಸಿಲು ಬೀಳೋದು ಮಾಡಾಗೋದು. ಈ ಬಿಸಿಲು ಬಿದ್ದೈತಪ್ಪ ಹೋಗಿ ಒಣಕ್ಕೆ ಬರ್ಬೇಕನ್ನೋರಾಗ ಮಾಡೇ ಆಗಿಬಿಡ್ತೈತಿ. ಒಂದು ಮಳೆ ಬಂತಂದ್ರೆ ನಾನು ಮನೆಯಾಗಿರಲ್ಲ, ಯಾರು ತಕ್ಕೋತಾರ ಅಂತೇಳಿ ಹಾಕ್ಲಿಲ್ಲ ನೋಡಿ. 1 ಗಂಟೆ ಆಯಿತು. ಇಲ್ಲೇ ನಮ್ಮೂರಾಗ ಅನ್ನೋಕೆ ಗಾಡಿ ಬಂತ್ರಿ. ಪಂಚಾಯತಿ ಕೆಲಸಕ್ಕೆ ಕೊಟ್ಟಾರೆ. ಈಗ ಗಾಳಿ ಬೀಸೋದನ್ನ ಕೆಲಸ ಇಲ್ಲ ನೋಡಿ ಊರಾಗ. ಈಗ ಮಳೆ ಆದ್ರೇ ಬೆಳೆ ಆದ್ರೇ ಮನುಷ್ಯ ಕೆಲಸ ಇರ್ತಾವೆ. ಬೆಳೆ ಇದ್ರೇ ಕಸ ತೆಗಿಯವು ಏನಾದರೂ ಕೆಲಸ ಇರ್ತಾವೆ. ರೈತರಿಗೆ ಕೆಲಸ ಇಲ್ಲ ನೋಡಿ. ಹಿಂಗೆ ಪಂಚಾಯತಿ ವತಿಯಿಂದ ಕ್ಯಾನಲ್ ಕೆಲಸ ಗೋರ್ಮೆಂಟ್ ಕೆಲಸ ಕೊಡ್ತಾವ್ರಿ. ಊರ ಪಂಚಾಯತಿ ಇರ್ತಂದ್ರೆ ತೊಗೊಳಕತ್ತಾರ. ಇಲ್ಲೆಲ್ಲ ಹೊಂಟಾರ. ಮುಂಜಾನೆ 6 ಗಂಟೆಗೆ ಕೊಟ್ಟರೆ 1 ಗಂಟೆಗೆ ಬಂದುಬಿಟ್ರು ನೋಡಿ. ಈಗ 380 ರೂಪಾಯಿ ಪಗಾರ. ನಾನು ಕೂಡ ಅದು ಕಾರ್ಡ್ ಮಾಡ್ಸೀನಿ ರೀ. ಯಾವಾಗ ನಾ ಕಾರ್ಡ್ ಕೊಟ್ಟಿಲ್ಲ, ಹೋಗೋದಾಗುತ್ತೋ ಬಿಡೋದಾಗುತ್ತೋ ಗೊತ್ತಿಲ್ಲ. 6 ಗಂಟೆಗೆ ಹೋಗ್ತಾರಲ್ಲ. ನನಗೆ ಶ್ರಾವಣಿ ಶಿವಕುಮಾರ್ 9 ಮ್ಯಾಗ ಹೋಗ್ತಾರೆ. ಅವ್ರು ಕಳ್ಸಿಂದಾದ್ರೆ ಹೆಂಗೋ ಹೋಗ್ಬೋದು. ಶ್ರಾವಣಿ ಆದರೆ ಹೆಂಗೋ ಬಿಟ್ಟು ಹೋದ್ರು. ಎಲ್ಲ ಮನೆ ಒಳಗತ್ತೆ ನೋಡ್ಕೊಂಡು ಕದ ಗಿಲಿ ಹಾಕಿ ಓದ್ತಿದ್ಲು. ಶ್ರಾವಣಿ ಜಲ್ದಿ ಹೋಗ್ಬಿಡ್ತಾ ಬಿಡಿ, 6:30 ಹಿಂಗೆ ಹೋಗ್ಬಿಡ್ತಾಳೆ. ನಾವು ಊರಾಗ ಹಾಕಿನ ಹೋಗ್ಬಿಡ್ತಾಳೆ. ಶಿವಕುಮಾರ್ ತಡಿ ಅವನ ಜಳಕ ಊಟ ಸಾಲಿಗೆ ಕಳ್ಸೋದು ಸುಮ್ಮನೆ ಅಲ್ರಿ. ಮಕ್ಕಳನ್ನ ನಾವು ಅಂತೀವಿ, ನಾವು ಎಲ್ಲನೂ ಮಾಡಬೇಕು ಅಂತೀವಿ. ಯಾಕೆ ಮಕ್ಳಿಗೋಸ್ಕರ ಎಲ್ಲನೂ ಮಾಡೋಕೆ ಹಚ್ಚತ್ರಿ. ಅದು ಬಾಳೆಗೆ ಹಚ್ಚುತ್ತೆ, ಮಾಡಲೇಬೇಕು. ಮಾಡ್ಲಿಕ್ಕೆ ನೋಡಿ. ಯಾಕಂದ್ರೆ ಅಷ್ಟು ಖರ್ಚು ವಜ್ಜೈತ್ರಿ. ಇವಾಗ ಎಷ್ಟು ಈ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಒಮ್ಮೊಮ್ಮೆ 1 ರೂಪಾಯಿ ಇರಲ್ಲ ಅಂತೇಳಿ ಮತ್ತು ಸಂಸಾರಕ್ಕೆ ಹೊತ್ತು ನಿಂತಿರ್ತಾರೆ. ಇವಾಗ ಒಬ್ಬರೇ ಮೇಂಟೈನ್ ಮಾಡಿದ್ರೆ ಎಲ್ಲ ಯಾವ್ದು ಮಾಡಿದ್ರೆ ಹೆಂಗಾಗಿತ್ತು, ಯಾವ್ದು ಬಿಟ್ಟರೆ ಹೆಂಗಾಗಿತ್ತು ಅಂತ ಅದು ವಿಚಾರ ಇದ್ದೇ ಇರುತ್ತೆ. ಬರೀ ಹೋಗಿ ಬರ್ತೀವಿ. ಶ್ರಾವಣಿ ಶಿವಕುಮಾರ್ ಬರುವತ್ತಾಗೈತೆ. ಬಂದರು ಆಡ್ತಾರೆ ಅವರು. ಅವ್ರಿಗೊಂದು ಕುರ್ಕುರಿ ಒಂದು ತಿನ್ನಕ್ಕೆ ಇಟ್ಟೀನಿ. ಆಡ್ತಾರೆ. ಬಂದು ಅಡುಗೆ ಮಾಡ್ಕೊತೀನಿ ರೀ. 1 ಗಂಟೆ ಆಗೈತಿ. ಬಂದರು ಚಪಾತಿದಾಗ ಉಂತಾರಿ. ಮತ್ತು ಸುಮ್ಮನೆ ಎಲ್ಲಿಗ ಸಂಜೆಗೆ ನೋಡಿ ಅಡುಗೆ. ಮಧ್ಯಾಹ್ನ ಹುಟ್ಟೋದು ನನಗೆ ಅಭ್ಯಾಸ ಇಲ್ಲ. ಮಕ್ಳಿಗೂ ಅಷ್ಟೊಂದು ಉಣ್ಣೋದಿಲ್ಲ ರೀ. ಅವು ಏನಾರ ತಿನ್ಕೊಂಡ್ಬಿಟ್ರೆ ಮುಗೀತು. ನೋಡೋಣ್ರಿ, ಹೋಗಿ ಬರ್ತೀನಿ. ಮೊದಲು 3ಕ್ಕೆ ಬಸ್ ಆಯಿತು, ವಾಪಸ್ ಬಂದುಬಿಡ್ತೀನಿ ನೋಡಿ. ಬಂದು ಒಂದಿಟ್ಟು ಚಕ್ಕೋಲಿ ಮಾಡಿಕೊಡ್ತೀನಿ ರೀ ಅವ್ರಿಗೆ. ನೋಡಿರಿ, ಟೈಮು 3 ಗಂಟೆ ಆಗೈತಿ. ನಾವು ಹೋಗಿ ಬರ್ಬೇಕಂದ್ರೆ 1 ಗಂಟೆಗೆ ಹೋಗಿನಿ. 3 ಗಂಟೆ ಆಗೈತಿ. 2 ತಾಸು ಹೋಗಿ ಟೈಮು. ಶ್ರಾವಣಿ ಬಂದಾರ. ಫ್ರಿಜ್ ತರ್ಕೊಂಡು ಕುಂತು ಬಿಟ್ರ ನೋಡಿ. ಏನು ತಿನ್ನಕತ್ತಿಯಪ್ಪ? ಏನದು ದ್ರಾಕ್ಷಿ, ಒಣ ದ್ರಾಕ್ಷಿ ಹೌದಿಲ್ಲ? ಫ್ರಿಜ್ ತಕ್ಕೊಂಡು ಒಣ ದ್ರಾಕ್ಷಿ ಮಣಕ್ಕೆ ಗೋಡಂಬಿ ಖಾಲಿ ಅದನ. ಇನ್ನೂ ಸ್ವಲ್ಪ ಇದ್ದು ರೀ. ಪಾಯಸ ಗೀಸ ಮಾಡಿದಂತ ಇಟ್ರೆ ಖಾಲಿ ಮಾಡಿರೋ. ನಾನು ತಂಡೆಂಗೆ ಯಾಕೆ ಹಾಕೊಂಡಿರಿ? ಹೌ ತಂಡೆಂಗೆ ಹಾಕೊಳಕ್ಕೆ ಮಮ್ಮಿ ಏನು ಮಾಡ್ತಾರೆ? ಹಿಂಗೆ ಕುದಿ ಆದ್ರೆ ಕುದಿ ಸಾಯಂಕಾಲ ಬಿಸಿಲೈತಿ. ಹೋಗು ಸಾಬೂನು ಹಚ್ಚಿ ಮಾರಿ ತೊಗೊಂಬಾರಿ ಇಬ್ರು. ದಿನ ಹೇಳ್ಬೇಕಮ್ಮ. ಸಾಬೂನು ಹಚ್ಚಿರಿ ಏನಾಗತ್ತ? ಧೂಳ ದುಮ್ಮ ಹೋಗಿರ್ತೀರಿ. ಸಾಲಿಂತ ಬರೋಣ ಸಾಬೂನು ಹಚ್ಚಿ ಮಾರಿ ತೊಗೊಳಕ್ಕೆ ದಿನ ಹೇಳ್ತೀನಿಲ್ಲ. ಇದು ಎಷ್ಟು ಬರೀ ಹೇಳ್ಸ್ರ ನಾನು ಬರೀ ನಾವು ಹೊಲಕ್ಕೆ ಹೋಗಿದ್ದೆನ ಮಾತಾಡ್ಸಕ್ಕ. ಅವರಿಗೆ ಅಲ್ಲಿ ಮಾತಾಡಿಸಿ ಬರಾಗ ನಮ್ಮ ದೊಡ್ಡಮ್ಮರ ಹೊಲ ಐತ್ರಿ ಅಲ್ಲಿ. ಅವರು ಅದ್ರಿದ್ರು. ಹೋಗಿ ಒಂದು 4 ನಿಂಬೆಹಣ್ಣು ಗಿಡ ನೋಡಿ. 4 ನಿಂಬೆ ಹರ್ಕೊಂಡ್ಯ. ನಿದ್ದೆ ಮಾಡಿದ ಗೊತ್ತಿಲ್ಲ ರೀ. 4 ಹರ್ಕೊಂಡು ಸಾಕು. 4 ನಿಂಬೆಹಣ್ಣು ಒಂದಿಷ್ಟು ಹೊತ್ತಿಗೆ ಹರ್ಕೊಂಬಂದಿ ನೋಡಿ.
ಎಳೆ ಒಂದು ದಿವ್ಸ ಇವಾಗ ಅದನ್ನು ತೊಳ್ಕೊಂಡು ತಿನ್ನಿರಿ. ಸೌತೆಕಾಯಿ ತಿಂತೀನಿ, ಕಟ್ ಮಾಡ್ಕೊಳ್ಳಪ್ಪ. ಈಗ ತೊಳ್ಕೊಂಡು ತಿನ್ನು. ಹೊಲ್ಲಾಗ ಎಣ್ಣೆ ಹೊಡೆದಾರ ತೊಳ್ಕೊಂಡು ತಿನ್ನಂತೀರಿ. ಆದರೆ ಯಾವ್ದಲ್ಲಿ ತೊಳ್ಕೊಂಡು ತಿನ್ಬೇಕು ನೋಡಿ. ನಾವೊಂದಿಷ್ಟು ದಪ್ಪನ ಭಾಳ ದೂರಿ ನಾನು ತೊಗೊಂಬರಲಿಲ್ಲ. ಸಾಕು, ಇಷ್ಟೇ ನಮಗೇನು ಖರ್ಚು ಐತ್ರಿ. ಸಾಕು, ಒಂದು ಅರ್ಧ kg ಆತದ. ಸಾಕಮ್ಮ, ಅತಿ ಆಸೆ ಮಾಡಬಾರ್ದು. ಕೊಡ್ತಾರೆ ನಾನು ನೋಡಿ ಎಷ್ಟು ಹೋಯ್ತಾ ಅನ್ನಂಗೆ ಆಗಬಾರ್ದಮ್ಮ. ಅತಿ ಆಸೆ ಗತಿಗೆ ಏರ್ತೆ ಅಂತ. ಯಾವಾಗಕ್ಕೂ ಅತಿ ಆಸೆ ಮಾಡಬಾರ್ದು. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ತರಬೇಕು. ಎಲ್ಲ ದುನಿಯಾ ಐತೆ ಅವ್ರಲ್ಲಾಗ, ದುನಿಯಾ ತರಬೇಕು. ಏನು ಚೌಳಿಕಾಯಿ ಆಗಿಲ್ಲ. ನಾ ಹರ್ಕೊಂಬರ್ಬೇಕಿಲ್ಲ ಅಂತೀವಿ ಶ್ರಾವಣ, ಹಂಗೆ ಅನ್ಬಾರ್ದಮ್ಮ. ಹಾಲಾರ ಹರ್ಕೊಂಬರ್ಬೇಕು. ಇದು ಒಂದು ದಪ್ಪ ಆಯ್ತು ನೋಡಿ, ಉಳ್ಕ ಸಣ್ಣದು. ಇದು ಎರಡು ಪಲ್ಯ ಮಾಡಕ್ಕೆ ಬರ್ತಾವೆ. ಎರಡು ದಪ್ಪ. ಇದೊಂದು ದಮ್ಮ ಅಂದೈತಿ. ಇದೊಂದು ದಪ್ಪ ಐತೆ ನೋಡಿ. ಹೊಟ್ಟೆಗಾರ ಉಣ್ಲಿ, ಪಲ್ಯಾರ ಮಾಡಿ ಕಟ್ಟಿ ಫ್ರಿಜ್ನಾಗ ಇಡವ. ಹಾಲಿನ ಅವ್ರಿಗೆ ಕೊಟ್ಟರು. ಬರೀ ಊಟ ಏನೇನು ತಿಂದಿರಿ? ದ್ರಾಕ್ಷಿ ಕಲಸ್, ಒಣ ದ್ರಾಕ್ಷಿ. ಯವ್ವ ಬಾಗ್ಲಿ ಮ್ಯಾಗ ಕುಂದ್ರಬೇಡ, ಸಾಲಾಗತ್ತೆ. ತಳಗೆ ಕುಂದ್ರು. ಹೆಣ್ಮಕ್ಳು ಬಾಗ್ಲಿ ಮ್ಯಾಗ ಕುಂತ್ರ ಸಾಲಾಗತ್ತ. ಮತ್ತೇನು ಪೇಡೆ ಹಾಲದು ಏನದು ಮಸ್ತಿದ್ದು. ನೀನು ಸಾಬೂನು ಹಚ್ಚಿ ಮಾಡ್ತೇವಕ್ಕಮ್ಮ. ನಿಮ್ಮ ಯಾವತ್ತು ಬಾಗ್ಲಿ ಮ್ಯಾಗ ಕುಂದ್ರಬಾರ್ದ ಹೇಳ್ತ ನೋಡು. ಸಾಲಾಗತ್ತೆ ಹೆಣ್ಮಕ್ಳು ಬಾಗ್ಲಿ ಮ್ಯಾಗ ಕುಂತ್ರ ನೋಡಿ. ಟೈಮು 6:45 ಗಂಟೆ ಹಾಕಿ ಬಂದೈತೆ. ಶ್ರಾವಣಿ ಕೂಡ ಇವಾಗ ಮುಕ್ಕೊಂದು ಎದ್ದಾಳ. ಎದ್ದು ಕೇರಿ ಪೇಂಟ್ ಮಾಡ್ತೀನಿ ಅಂತೇಳಿ ಅವ ಶ್ರಾವಣಕ್ಕೆ ಕೆಚ್ ತೊಗೊಂಡು ಕುಂತಾವಡಿ. ಶ್ರಾವಣ ಎದ್ನಂದ್ರೆ ಕೆಚ್ಚೆ ಕೊಡಲ್ರಿ. ನಿನ್ನೆ ಸರ್ ಕೊಟ್ಟಾರಂತ್ರಿ ಕೆಚ್. ಅವ ನಿನ್ನೆ ಏನೇನ ಕೇಳಿದ್ರಂತ ಟೀಚರು, ಎಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಾನಂತ. ಹಿಂಗಾಗಿ ಪ್ರೈಜಾಗಿ ಕೆಚ್ ಕೊಟ್ಟಾರಿ ಸರ್ ಶ್ರಾವಣಗ. ಇನ್ನು ಮಲ್ಕೊಂಡ ನೋಡಿ. ಅಲ್ಲೇ ಉಸಿರು ಬಂಡಿ ಮಲ್ಕೊಂಡಿದ್ವಿ. ಯಾಕೆ ಸುಸ್ತನ್ನಂಗೆ ಆಯ್ತು. ಆ ಕಡೆ ಕಣ್ಣಿನ ಅಡ್ಡಾಡಿ ಸುಸ್ತಾಸಲ ಮಲ್ಕೊಂಡ್ವಿ. ಈಗ ಇವಾಗ ಕೊತ್ತಂಬರಿ, ಸಬ್ಬಸಿಗೆ, ಕರಿಬೇವು ತಂದು ಹಾಗೆ ಇಟ್ಟಿದ್ದೆ. ಅದಕ್ಕೆ ಅಷ್ಟು ಕ್ಲೀನಾಗ ಸೋಸಿ ಇದನ್ನು ತೊಳೆದು ಹಾಕ್ಬೇಕ್ರಿ. ಸಬ್ಬಸಿಗೆ ನೋಡಿ ಮಸ್ತ್ ಐತೆ ಹಚ್ಚಾಗ. ಭಾಳ ಇಷ್ಟ ಆಯಿತು. ಸಬ್ಬಸಿಗೆ ಪಲ್ಯ ಭಾಳ ತಿನ್ನಲ್ಲ ನಾವು. ಚಂದ ಅನಿಸ್ತಂದು ತೊಗೊಂಬರ್ತೀನಿ ರೀ. ಕೊತ್ತಂಬರಿ ಸೋಸಿಟ್ಟಿನಿ, ಕರಿಬೇವನು ಒಂದು ಆಳ ಸೋಸಿಟ್ಟಿನಿ. ಕರಿಬೇವು ಎತ್ತೈತಿ ಏನೋ ಫ್ರಿಜ್ನಾಗ. ಮತ್ತು ಇದು ಕೊತ್ತಂಬರಿ ಇಡ್ಬೇಕಿಲ್ಲ. ಇಷ್ಟು ಚೌಳಿಕಾಯಿ ಸೋಸಕತ್ತೀನಿ. 5ಕ್ಕೆ ಎದ್ದೇನು ರೀ, 1 ತಾಸು ಆಯ್ತು. ಏನರ ಸೋಸು ಮಾಡಿದ್ದು ಅಂದ್ರೆ ಮನ್ಯಾಗ ಮುದುಕರು ಇರ್ಬೇಕು ನೋಡಪ್ಪ. ಸೋಸು ಮಾಡು ಇಂಥವೆಲ್ಲ ಮಾಡಿಬಿಡ್ತಾರೆ. ಟೈಮ್ 1 ತಾಸು ಉಳಿತಿತ್ತು. ಇವಾಗ ನಾವೇ ಮಾಡ್ಕೋಬೇಕಂದ್ರೆ ಟೈಮ್ ಆಗುತ್ತೆ ನೋಡಿ. ಬರೀ ಇವನ್ನ ಚೌಳಿಕಾಯಿ ಸೋಸ್ತೀನಿ. ಮತ್ತು ಕಂಟಿನ್ಯೂ ಮಾಡ್ತೀನಿ. ಕಸ ಹುಡುಗಿ ಅಂಗಳ ಕಸ ಹುಡುತ್ತೀನಿ ನೋಡಿರಿ. ಟೈಮು 8ಕ್ಕೆ 10 ನಿಮಿಷ ಕಮ್ಮಿ ಐತೆ. ಅಡುಗೆ ಮನೆ ದೇವ್ರ ಮನೆ ಒರೆಸ್ಕೊಂಡೆ. ನಾಳೆಗೆ ಆಯ್ತಾರ ಹೋಗಿ ಶ್ರಾವಣಿನೂ ಗೋಧಿ ಹಿಟ್ಟು ಬಿಸೋಮಂದ್ಲು ಪುಟ್ಟಕ್ಕರ ಅಂಗಡಿಗೆ ಹೋಗಿ. ಶ್ರಾವಣ್ಣ ಹೇಳಲ್ಲ ನೋಡಿ ಮುಕ್ಕೊಂಡವ. ಅವಾಗ ಬಿಸಿ ಊಟ ಮಾಡಿಸ್ಬೇಕು. ಈ ಪಡ್ಸಾಲಿ ಆಟ ಏನೈತೆ ನಾಳೆ ತೊಳ್ಕೊತೀನಿ ರೀ. ಆದ್ರೆ ಇಲ್ಲಿಕ್ಕಿಲ್ಲ ನೋಡಿ. ನಾಳೆಗೆ ಆಯ್ತಾರ ಮನೆ ದೇವ್ರ ತೊಳಿಲಿಕ್ಕೆ ಜ್ಯೂಸ್ ಸಮಾಧಾನ ಆಗಲ್ಲ. ಬೆಳಗ್ಗೆ ಮತ್ತು ನೆಶಿನಾಗ ಹೇಳೋಕ್ಕಾಗಲ್ಲ ರೀ. ಅದಕ್ಕೆ ಹಿಂಗಾಗಿ ಈಗ ತೊಳ್ಕೊಂಬಿಟ್ಟು ನೋಡಿ. ಎಲ್ಲ ಕ್ಲೀನಾಗೈತಿ. ನಾಳೆಗೆ ಹೆಂಗೆ ಮತ್ತು ಬುತ್ತಿ ಮಾಡಿಬಿಡ್ತೀನಿ ರೀ. ಮತ್ತು ಜ್ಯೂಸ್ ಸಮಾಧಾನ ಆಗಲ್ಲ. ಸಬ್ಬಸಿಗೆ ಪಲ್ಯ ತೊಳೆದು ಹಾಕಿ ನೋಡಿ. ಇಲ್ಲಿ ಕಾಣ್ತಿರ್ಬೇಕು ನಿಮಗೆ. ಹೆಸರು ಕಾಳನ್ಯಾಗ ಇಟ್ಟರೆ ಮಾಡ್ಕೊಂಡು ಹೋದ್ರೆ ಆತು. ಸಬ್ಬಸಿಗೆ ಪಲ್ಯ ಎದ್ದು ತೊಳೆದು ಹಾಕೀನಿ. ಮನೆ ವರ್ಷ ಅರಿವಿ ಲೇಟ್ ನೋಡಿ ಚೆಲ್ಲಬೇಕು. ದೇವ್ರ ಮನೆ ವರ್ಷೀನಿ. ದೀಪನೂ ಅದ ಜಗಲಿ ಮ್ಯಾಗ ನೋಡಿ. ದೇವ್ರ ಮನೆ ವರ್ಷಕೊಂಡೀನಿ. ಇವತ್ತೂ ಪಿಕೋನು ಹಾಕೋದಲ್ಲ. ಮಕ್ಕಳು ಕೂಡ ಇದು ಮಾಡೀನಿ. ಅದಕ್ಕೆ ಇನ್ನೊಂದೆರಡು ಸೀರೆ ವಿಡಿಯೋ ಮಾಡಬೇಕು. ಮಾಡಿಬಿಟ್ರಾತು. ಸೀರೆ ಇದು ದಡಿ ಸೀರೆ ಒಂದು, ಈ ಸೀರೆ ಒಂದು, ಈ ಸೀರೆ ಉಟ್ಕೊಂಡು ವಿಡಿಯೋ ಮಾಡ್ಬೇಕು. ಆ ಸೀರೆನೂ ಒಬ್ರು ತೊಗೊಂಡಾರ. ನಾವು ಅವ್ರು ಕೇಳಿ ಪರ್ಮಿಷನ್ ತೊಗೊಂಡಿನಿ ರೀ ಇವ್ರೊಳಗೆ. ಯಾಕಂದ್ರೆ ಬಿಚ್ಚಿ ನಾವು ಉಟ್ಕೊಂಡು ತೋರಿಸಿದ್ರೆ ನಿಮ್ಗೆ ಇದೇ ಲುಕ್ ಐತೆ ಅಂತ ಗೊತ್ತಾಗುತ್ತೆ. ಹಿಂಗಾಗಿ ಇವು ಸೀರೆ ಆರ್ಡ್ರ್ ಬಂದವ್ರಿ. ಈ ಕೂರಾಗೂ ಬಿಚ್ಚಿ ತೋರಿಸ್ತೀನಿ. ಆದ್ರೆ ಅವ್ರು ಉಟ್ಕೊಂಡಲ್ರಿ. ಬ್ಲ್ಯಾಕ್ ಒಂದು ಆರ್ಡ್ರ್ ಬಂದೈತೆ. ಇನ್ನೊಂದು ಈ ಕಲರ್ ಒಂದು ಆರ್ಡ್ರ್ ಬಂದೈತೆ. ಈಗ ಇದ್ರಾಗ ಒಂದು ಆರ್ಡ್ರ್ ಬಂದೈತೆ. ತೋರಿಸ್ತೀನಿ. ಬಿಚ್ಚಿ ಓಪನ್ ಮಾಡಿ ಅವ್ರು ಪ್ಯಾಕಿಂಗ್ ಮಾಡೋದು ತೋರಿಸ್ತೀನಿ ರೀ. ಇದ್ರಾಗ ಕೆಂಪು ಸೀರೆ ತೊಗೊಂಡಾರ ಉಟ್ಕೊಂಡು ತೋರಿಸ್ತೀನಿ. ನಾವೊಂದು ನೀಲಿ ಸೀರೆ ಬಸ್ಸಿನಲ್ಲ ಅದನ್ನ ಉಟ್ಕೊಂಡು ಇನ್ನೂ ವೀಡಿಯೋ ಮಾಡಿ ಅಷ್ಟು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಒಬ್ಬೊಬ್ರನ್ನ ವೀಡಿಯೋ ನೋಡಿರಲ್ಲ. ಅದು ವಿಡಿಯೋ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಬರ್ತಾರೆ ನೋಡಿ ಸಪೋರ್ಟ್ ಮಾಡಿ. ನೈಟಿ ರಿನ್ಯೂವಲ್ ವಿಡಿಯೋ ಮಾಡಬೇಕು. ಈ ಬ್ಲೌಸನ್ನು ವಿಡಿಯೋ ಮಾಡ್ಬೇಕು ರೀ. ಉಟ್ಕೊಂಡು ನೋಡೋಣ ಹೆಂಗಾಗುತ್ತೋ.